ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಗಂಡ ಹೆಂಡತಿ ಅನ್ಯೋನ್ಯತೆ, ಒಂದು ಅನುರಾಗ ಅಥವಾ ಪ್ರೇಮ, ಪ್ರೀತಿ, ವಿಶ್ವಾಸ ಗಳಿಸೋ ಅಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಯಾವ ರೀತಿ ಇದನ್ನು ಮಾಡ್ಕೋಬೇಕು ಅನ್ನೋದು ನೋಡೋಣ. ಈಗ ಗಂಡ ಪತಿ ಪತ್ನಿ, ಅಥವಾ ಗಂಡ ಹೆಂಡತಿನ ಬಿಟ್ಟಿರ್ತಾನೆ, ಅಥವಾ ಹೆಂಡತಿ ಗಂಡನ್ನೇ ಬಿಟ್ಬಿಟ್ಟಿರ್ತಾಳೆ, ಯಾರೋ ಒಬ್ರನ್ನೊಬ್ಬರು ಬಿಟ್ಟು ಹೋಗಿರ್ತಾರೆ. ಮತ್ತು ಇವರಲ್ಲಿ ಒಂದು ವಿಶ್ವಾಸ, ಪ್ರೀತಿನ ಸಂಪಾದನೆ ಮಾಡಬೇಕು ಅಂದರೆ ಭಾಳ ಕಠಿಣವಾದ ಕೆಲಸ. ಅಂಥ ಸಮಯದಲ್ಲಿ ಏನು ಬೇಕೋ, ಈ ಯಂತ್ರವನ್ನು ಯಾವುದೇ ಒಂದು ಒಳ್ಳೆಯ ಒಂದು ದಿನದಲ್ಲಿ ಈ ಭೋಜಪತ್ರದ ಮೇಲೆ ಬರಿಬೇಕು. ಭೋಜಪತ್ರದ ಮೇಲೆ ಬರೆದು ಈ ಮಧ್ಯದಲ್ಲಿ ಏನು ಖಾಲಿ ಇದೆ ನೋಡಿ, ಇಲ್ಲಿ ಈ ಖಾಲಿ ಇದೆಯಲ್ಲ, ಅದರಲ್ಲಿ ಅವ್ರ ಹೆಸರನ್ನ ಬರಿಬೇಕು. ಯಾರು ಬಿಟ್ಟೋದಂಥ ವ್ಯಕ್ತಿ, ಅದು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅದನ್ನು ಅವರ ಹೆಸರು ಬರಿಬೇಕು. ಮತ್ತು ಈ ಸುತ್ತು ಏನಿದೆ ನೋಡಿ, ಸ್ವಸ್ತಿಕ್ ಹಾಕಿದ್ದು ಸುತ್ತು, ಸ್ವಸ್ತಿಕ್ ಹಾಕಿದ್ದೀರ. ಮಧ್ಯದಲ್ಲಿ ಓಂ ಅಂತಿದೆ, ಇಲ್ಲಿ ಎರಡನೇದ್ರಲ್ಲಿ ಕ್ಲೀಮ್ ಅಂತ ಬರುತ್ತೆ, ಇದರಲ್ಲಿ ಸೌಹು ಅಂತ ಬರುತ್ತೆ, ಮತ್ತು ಓಂ ಮತ್ತು ಕ್ಲೀಮ್ ಸೋಹು, ಇದು ಈ ರೀತಿ ಬರುತ್ತೆ ಅಕ್ಷರ. ಅದು ಸ್ವಲ್ಪ ಇಂಕು ಜಾಸ್ತಿ ಬರೋದ್ರಿಂದ ಅದು ನಿಮಗೆ ಸ್ಪ್ರೆಡ್ ಆಗಿರುತ್ತೆ, ಆ ರೀತಿ ಅದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನು ಒಂದು ಈ ರೀತಿ ಅದು ಬರ್ಕೋಬೇಕು. ಒಂದು ಸಿದ್ಧಿ ದಿನ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಆ ವ್ಯಕ್ತಿನ ಆ ಮಧ್ಯದಲ್ಲಿ ಏನು ಕೊಟ್ಟಿರ್ತೀವಲ್ವ, ಅದರಲ್ಲಿ ಆ ವ್ಯಕ್ತಿಯ ಹೆಸರು ಅಥವಾ ಗಂಡ ಅಥವಾ ಹೆಂಡತಿ ಯಾರು ಹೋಗಿದ್ದಾರೆ ಅವರ ಹೆಸರನ್ನ ಬರ್ಕೋಬೇಕು. ಇದನ್ನು ಭುಜಪತ್ರದಲ್ಲಿ, ಭೋಜಪತ್ರ ಅಥವಾ ಭುಜಪತ್ರದಲ್ಲಿ ನಾವು ಬರ್ಕೋಬೇಕಾಗುತ್ತೆ. ಇದನ್ನು ಒಂದು ಕೆಂಪು ಕಲರ್ ಮಸಿಯಿಂದ ಬರಿಬೇಕು. ಅಂದರೆ ಕೆಂಪುದು ಅಂದರೆ ಕೆಂಪು ಪೆನ್ ಬರುತ್ತಲ್ವ, ಕೆಂಪು ಪೆನ್ನಿನಿಂದ ಕೂಡ ಬರಿಬೋದು, ಅಥವಾ ಸ್ಕೆಚ್ ಪೆನ್ ಆಗ್ಬೋದು. ಆ ಕೆಂಪು ಸ್ಕೆಚ್ ಪೆನ್ನಿಂದ ಬರಿಬೇಕು. ಬರೆದ ಆದ ನಂತರ ಇದನ್ನು ಏನು ಮಾಡಬೇಕು, ಏಕೆಂದರೆ ಇದು ಒಬ್ಬರನ್ನೊಬ್ಬರನ್ನ ವಶ ಮಾಡ್ಕೊಳ್ಳೋ ಅಂಥ ಒಂದು ಯಂತ್ರ ಇದು. ಹೆಂಡತಿ ಬಿಟ್ಟೋಗಿದ್ರೆ ಗಂಡ ಮಾಡ್ಕೋಬೇಕು, ಗಂಡ ಬಿಟ್ಟೋಗಿದ್ರೆ ಹೆಂಡತಿ ಮಾಡ್ಕೋಬೇಕು ಅಂತ ಒಂದು ಇದು. ಯಾಕೆಂದರೆ ಸಾಕಷ್ಟು ಕಂಪ್ಲೇಂಟ್ಗಳಿದ್ದಾವೆ, ಈ ರೀತಿ ಹೋಗಿದ್ದಾರೆ ಅಂತ. ಅಂಥವ್ರಿಗಾಗಿ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಭೋಜಪತ್ರದಲ್ಲಿ ಬರೀತೀರಾ, ಕೆಂಪು ಪೆನ್ನಲ್ಲಿ ಬರೀತೀರಾ, ಅಥವಾ ಸ್ಕೆಚ್ ಪೆನ್ನು ಅಥವಾ ಪೆನ್ನಲ್ಲಿ ಬರೀತೀರಾ. ಇದಕ್ಕೆ ಏನು ಮಾಡ್ತೀರಾ, ಎಲ್ಲ ಪೂಜೆ ಎಲ್ಲ ಮಾಡಬೇಕು. ಇದಕ್ಕೆ ಪೂಜೆ ಎಲ್ಲ ಮಾಡಿ ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನ ಕೇಳ್ಕೋಬೇಕು. ಈ ರೀತಿ ಪತ್ನಿ ಹೋಗಿದ್ರೆ ಬರಬೇಕು ಮನೆಗೆ ಅಂತ ಕೇಳ್ಕೋಬೇಕು ಗಂಡ ಆದವನು. ಹೆಂಡತಿ ಆದರೆ ಗಂಡ ಬಿಟ್ಟು ಹೋಗಿದ್ದಾನೆ ಅನ್ನೋದಿದ್ದರೆ ಅವಳು ಹೆಂಡತಿನ ಕೇಳ್ಕೋಬೇಕು, ಗಂಡ ಇತರಿ ಬರಬೇಕು, ನಾವಿಬ್ಬರು ಅನ್ಯೋನ್ಯವಾಗಿರಬೇಕು, ಚೆನ್ನಾಗಿರಬೇಕು, ಜೀವನ ಮಾಡಬೇಕು ಅಂತ ಕೇಳ್ಕೋಬೇಕು. ಕೇಳಿಕೊಂಡು ಪೂಜೆ ಎಲ್ಲ ಆದ ನಂತರ ಇದಕ್ಕೆ ಒಂದು ಅಗ್ನಿ ಸಂಸ್ಕಾರ ಮಾಡಬೇಕು. ಅಂದರೆ ಬೆಂಕಿ ಹಚ್ಚಬೇಕು. ಇದಕ್ಕೆ ಬೆಂಕಿ ಹಚ್ಚಿ ಸುಟ್ಟುಬಿಡಬೇಕು. ಸುಟ್ಟಾದ ನಂತರ ಅದರಲ್ಲಿ ಬರುತ್ತಲ್ವ ಆ ಒಂದು ಕರ್ಕು, ಅಂದರೆ ಭಸ್ಮ, ಆ ಕಪ್ಪು ಸುಟ್ಟಿರ್ತೀರಲ್ವ, ಆ ಒಂದು ಭೋಜಪತ್ರದಲ್ಲಿ ಬರೆದ್ರದನ್ನ ಅದನ್ನು ದಿನ ನೀವು ಹಣೆಗೆ ಹಚ್ಕೊಳ್ಬೇಕು. ಹಚ್ಕೊಂಡು ಅವರ ಅಥವಾ ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ಓಡಾಡ್ಬೋದು, ಗಂಡ ಎಲ್ಲಿರ್ತಾಳೋ ಅಥವಾ ಹೆಂಡತಿ ಓಡಾಡ್ಬೋದು. ಅಂದರೆ ಯಾವುದೇ ಕೆಲಸ ಮಾಡಿದ್ರು ವೀಕ್ಷಕರೇ, ಇದನ್ನು ಯಾವತ್ತೂ ನೀವು ಹಣೆಯಲ್ಲಿ ಇಟ್ಕೊಂಡು ಓಡಾಡಿ ಅವರು ಒಂದು ಮುಖದಲ್ಲಿ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಈ ರೀತಿ ಮಾಡಿ ಅದನ್ನು ಯಾವುದೇ ಕಾರಣಕ್ಕೆ ಯಾವುದೇ ಇಟ್ಕೊಂಡ್ರೂ ಜನ ನೋಡಬೇಕು. ನೋಡಿದಾಗಲೇ ನಿಮಗೆ ಆ ಒಂದು ಆಕರ್ಷಣೆ ಅವರಲ್ಲಿ ಬದಲಾವಣೆ ಆಗೋದು. ನಿಮ್ಮ ಮನಸ್ಸಿನಲ್ಲಿ ಏನು ಇದಿರುತ್ತೆ ಅದು ಅವ್ರು ನೋಡಿದಾಗ ಅವರ ಮನಸ್ಸಿನ ಭಾವನೆಗಳು ಚೇಂಜ್ ಆಗುತ್ತೆ. ಅವರು ಎಲ್ಲೋ ಇರ್ತಾರೆ, ನೀವು ಇಲ್ಲಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ ಅದು? ಯಾವುದೇ ಆಗಲಿ ಆ ರೀತಿಯಾಗಿ ಮನುಷ್ಯನ ಅದು ಏನು ನೀವು ಅಂಜನ ಇರ್ಬೋದು, ಇನ್ನೊಂದು ಮತ್ತೊಂದು ಇಟ್ಕೊಂಡಾಗ ಅದು ಅವರು ನಿಮ್ಮನ್ನು ನೋಡಿದಾಗ ನಿಮಗೆ ಅದು ಆಕರ್ಷಣೆ ಆಗುತ್ತೆ. ಆ ರೀತಿ ದಿನ ಇದನ್ನು ಹಚ್ಕೊಂಡು ಅವ್ರ ಮುಂದೆ ನೀವು ತಿರುಗಾಡಿದ್ರೆ, ಅಥವಾ ಸತಿಪತಿ ಇರುವಲ್ಲಿ ಅವರು ನೀವು ಓಡಾಡಿದಾಗ ಅವರು ನಿಮ್ಮ ಕಡೆ ಆಕರ್ಷಿತವಾಗಿ ಒಂದು ಇಷ್ಟವಾಗಿ ನಿಮ್ಮ ಒಂದು ಹತ್ರಕ್ಕೆ ಬರ್ತಾರೆ ಅನ್ನೋದು ಇದೊಂದು ಅದ್ಭುತವಾದ ಗ್ರಂಥದಿಂದ ತೊಗೊಂಡಿರೋ ಅಂಥದ್ದು. ಯಾಕೆಂದರೆ ಸಾಕಷ್ಟು ಈ ಒಂದು ಬರ್ತಾನೆ ಇದೆ ಕಂಪ್ಲೇಂಟ್ಗಳು, ಈ ಥರ ಹೋಗಿದ್ದಾರೆ ಅನ್ನೋದು ಜಾಸ್ತಿ ಆಗಿದೆ. ಹೆಣ್ಮಕ್ಳು ಮದುವೆ ಮಾಡ್ಕೊಂಡಿರ್ತೀರ, ಮಕ್ಕಳೆಲ್ಲ ಆಗಿರ್ತವೆ. ಮನೇಲಿ ಏನು ಮನುಷ್ಯ ಅಂದರೆ
ಏನೇ ಕಷ್ಟ ಬಂದರೂ ಕೂತು ಮಾತಾಡಿ ಅದನ್ನು ಪರಿಹಾರ ಮಾಡ್ಕೋಬೇಕೇ ಹೊರತು ಅದನ್ನು ಬಿಟ್ಟು ಹೋಗೋದ್ರಲ್ಲಿ ಏನೂ ಅರ್ಥವಿಲ್ಲ ಅಂಥವ್ರನ್ನ ಯಾವುದೇ ರೀತಿ ಸಂಸಾರಸ್ಥರು ಅಂತ ಕೂಡ ಅನ್ನೋದಿಲ್ಲ. ದಯವಿಟ್ಟು ಹೆಣ್ಮಕ್ಳು ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಳಿ. ಅಲ್ಲಿ ಏನು ತೊಂದರೆ ಕೂತು ಒಂದು ಅದು ಏನು ನಿಮಗೆ ತೊಂದರೆ ಇದೆ, ಯಾಕಾಗಿ ಆ ರೀತಿ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳ್ಕೊಳ್ಳಿ ಮೊದಲು. ಅದೇನೂ ತಿಳ್ಕೊಳ್ದೆ ಸುಮ್ಮನೆ ಈ ರೀತಿ ಹೋದಾಗ ಎಷ್ಟೋ ಸಂಸಾರಗಳು ಇದು ಜೀವನದಲ್ಲಿ ಹಾಳಾಗೋಗುತ್ತೆ. ಹೇಳ್ತಾ ವೀಕ್ಷಕರೇ, ಇದು ಯಾವುದೇ ಇದ್ರ ಮೇಲೆ ನಾನು ಕೋಪದಲ್ಲಿ ಹೇಳ್ತಿಲ್ಲ. ಸಾಕಷ್ಟು ನನಗೆ ಕಂಪ್ಲೇಂಟ್ ಬರ್ತಾ ಇರುತ್ತೆ, ಈ ಥರ ಆಗಿದೆ ಅಂದಾಗ ನಮಗೂ ಒಂದು ಮನಸ್ಸಿಗೆ ನೋವಾಗುತ್ತೆ. ಈ ಕಡೆ ಅವರು ಸಂತೋಷವಾಗಿಲ್ಲ, ಈ ಕಡೆ ಇವರು ಸಂತೋಷವಾಗಿಲ್ಲ. ಈ ಕಡೆ ಮಕ್ಕಳು ತಾಯಿ ಇಲ್ಲದು ತಬ್ಲಿಗಳು, ತಂದೆ ಇದ್ದು ತಬ್ಲಿಗಳು. ಈ ರೀತಿ ಆದಾಗ ಎಷ್ಟು ಅದು ತಾಯಿ ಸಿಕ್ಕೋ ಅಂತ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕೋ ವಯಸ್ಸಲ್ಲಿ ಸಿಕ್ಕಲ್ಲ. ಆ ಥರ ಆದಾಗ ಅವರು ಮನಸ್ಸು ಯಾಕೆ ಚಿಕ್ಕ ಮಕ್ಕಳು ಹೇಳಲ್ಲ, ಅವ್ರ ಮುಂದಕ್ಕೆ ಅವರಲ್ಲೇ ಬಾಯಲ್ಲಿ ಬಂದಾಗ ನೀವು ತಲೆ ತಗ್ಗಿಸ್ಬೇಕಾಗುತ್ತೆ. ಅಲ್ಲಿ ತನಕ ಇದನ್ನು ತೊಗೊಂಡು ಹೋಗಬೇಡಿ. ಆದಷ್ಟು ಕೂತು ಮಾತಾಡಿ ನಿಮ್ಮ ಒಂದು ಸಂಸಾರನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಯಾವುದೇ ಪ್ರಾಬ್ಲಮ್ ಇತ್ತು ಅಂದರೆ, ನಿಮಗೇನೋ ಒಂದು ಪ್ರಶ್ನೆ ಕೇಳೋದಿತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.